ಹೇ ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ಇವತ್ತು ನಾನು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಇದು ಇಡ್ಲಿ ದೋಸೆ ಸೀರೀಸಲ್ಲಿ ಲಾಸ್ಟ್ ವಿಡಿಯೋ. ಎಷ್ಟೊಂದು ನನಗೆ ಆಗಲೇ ಇದನ್ನು ನೋಡಿ ಬೇಜಾರಾಗಿದೆ ಅನ್ಸುತ್ತೆ. ಈ ಮಸಾಲೆ ದೋಸೆನ ನಾನು ಮುಂಚೆ ಮಾಡಿದ್ದು 2-in-1 ಇಡ್ಲಿ ದೋಸೆ ಹಿಟ್ಟಿನಲ್ಲೂ ಮಾಡ್ಬೋದು, ಬಟ್ ಇದನ್ನ ಅಥೆಂಟಿಕ್ ಫ್ಲೇವರ್ ಕೊಡುತ್ತೆ. ಇವತ್ತಿನ ವಿಡಿಯೋನಲ್ಲಿ ನಾನು ಈ ದೋಸೆ ಹಿಟ್ಟು ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ, ಆಮೇಲೆ ಆ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ಅದು ದೋಸೆ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಅಲ್ಟಿಮೇಟ್ ಆಗಿರುತ್ತೆ. ಇವಾಗ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಶುರು ಮಾಡೋಣ. ಮೊದಲು ಇದಕ್ಕೆ ದೋಸೆ ಹಿಟ್ಟನ್ನ ಮಾಡೋಣ. ದೋಸೆ ಹಿಟ್ಟಿಗೆ ನಾನು 2 ಕಪ್ ಅಷ್ಟು ಸೋನಾ ಮಸೂರಿ ಅಕ್ಕಿ ಹಾಕ್ಕೊತಾ ಇದ್ದೀನಿ, ಅರ್ಧ ಕಪ್ ಅಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ, ಅರ್ಧ ಕಪ್ ಅಷ್ಟು ಅವಲಕ್ಕಿ, ತೊಗರಿಬೇಳೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ. ಚೆನ್ನಾಗಿ ಇದನ್ನು ಒಂದು 2-3 ಸತಿ ವಾಶ್ ಮಾಡ್ಕೊಳ್ಳೋಣ. ಆ ಬೇಳೆ ಮತ್ತು ಅಕ್ಕಿದು ಒಂದು ಸ್ವಲ್ಪ ವಾಸನೆ ಹೋಗಬೇಕು. ಚೆನ್ನಾಗಿ ಒಂದು ವಾಶ್ ಮಾಡಿದಾಗ ಅದು ಹೋಗುತ್ತೆ. ಇದನ್ನ ಫುಲ್ಲು ಒಂದು 5-6 ಗಂಟೆ ಅಷ್ಟು ನೆನೆಸಿದ್ರೆ ಇದು ಫುಲ್ಲು ಸಾಫ್ಟ್ ಆಗುತ್ತೆ. ಅದಾದಮೇಲೆ ಇದನ್ನು ರುಬ್ಬೋಣ. ನಾನು ಮಿಕ್ಸಿ ಜಾರ್ನಲ್ಲೇ ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋಣ. ಓಕೆ, ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ, ಫುಲ್ಲು ನುಣ್ಣಗಾಗಿದೆ. ಇದನ್ನು ನೀವು ಸೆಟ್ ದೋಸೆ ಇಲ್ಲ ಖಾಲಿ ದೋಸೆಗೆ ಉಪಯೋಗಿಸ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಇವಾಗ ಫರ್ಮೆಂಟ್ ಆಗೋಕ್ಕೆ ಬಿಡೋಣ. ಸೊ ಇಲ್ಲಿ ವಿಂಟರ್ ಆಗಿರೋದ್ರಿಂದ ಈ ದೋಸೆ ಹಿಟ್ಟು ಬೇಗ ಫರ್ಮೆಂಟ್ ಆಗೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು ಅವನ್ನಲ್ಲಿ ಇಟ್ಬಿಟ್ಟು ಒಂದು 50 ಡಿಗ್ರೀಸ್ ಅಷ್ಟು ಹೀಟ್ ಮಾಡಿ ಒಂದು 5 ನಿಮಿಷ, ಆಮೇಲೆ ಆಫ್ ಮಾಡಿಬಿಡ್ತೀನಿ. ಆವಾಗ ಅದು ಬೆಚ್ಚಗಿರೋದ್ರಿಂದ ಅಟ್ಲೀಸ್ಟ್ ಒಂದು 10-12 ಅವರ್ಸ್ ಒಳಗಡೆ ಫರ್ಮೆಂಟ್ ಆಗುತ್ತೆ. ಇವಾಗ ಇದು ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ. ಸೊ ಇವಾಗ ಇದಕ್ಕೆ ನಾವು 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಇದು ಫುಲ್ ಒಳ್ಳೆ ಕಲರ್ ಕೊಡುತ್ತೆ, ಆಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಒಳ್ಳೆ ಬ್ಯಾಲೆನ್ಸ್ ಕೊಡುತ್ತೆ. ಕೊನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ರೆಡಿ ಇದೆ. ಸೊ ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು 3 ಆಲೂಗಡ್ಡೆನ ಆಗಲೇ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. 2 ವಿಸಿಲ್ ಕೊಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟ್ರೈನ್ ಮಾಡಿ ಅದರದ್ದು ಸಿಪ್ಪೆನ ತೆಕ್ಕೊಳ್ಳೋಣ. ಕೂಲ್ ಆದಮೇಲೆ ಅರ್ಧ ಈರುಳ್ಳಿನ ಚೆನ್ನಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಒಂದು 4 ಹಸಿಮೆಣಸಿನಕಾಯಿ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಹಾಗೇನೂ ಹಾಕ್ಬೋದು, ನಾನು ಒಂದು ಸ್ವಲ್ಪ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆ ಟೈಮು. ಒಗ್ಗರಣೆಗೆ ನಾನು ಫಸ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗಲಿ. ಅದಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಓಕೆ, ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕುಕ್ ಆಗಲಿ, ಅದು ಸಾಫ್ಟ್ ಆಗಲಿ. ಇವಾಗ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಆಲೂಗಡ್ಡೆನ ಕೈಯಲ್ಲಿ ಈ ಥರ ನೀಟಾಗಿ ಈಸಿಯಾಗಿ ಮ್ಯಾಶ್ ಮಾಡ್ಕೊಬೋದು. ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಉಪ್ಪು ಬೇಕಂದರೆ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಸಖತ್ ಸಿಂಪಲ್ ಈ ಆಲೂಗಡ್ಡೆ ಪಲ್ಯ. ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಇದೆ. ಇವಾಗ ಇದಕ್ಕೆ ಸಿಂಪಲಾಗಿ ಬೆಳ್ಳುಳ್ಳಿ ಚಟ್ನಿ ಮಾಡೋಣ. ಮಸಾಲೆ ದೋಸೆ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಇದಕ್ಕೆ ನಾನು 2 ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಸ್ವಲ್ಪ ಜಜ್ಜಿಬಿಟ್ಟು ಇದನ್ನು ಹುರ್ಕೊಳ್ಳೋಣ ಒಂದು 2 ನಿಮಿಷ. ಅದಾದಮೇಲೆ ಇದಕ್ಕೆ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಳ್ಳೆ ಕಲರ್ ಕೊಡುತ್ತದು. ಇವಾಗ ಇದಕ್ಕೆ 2 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹುರ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಸುಮ್ಮನೆ ಪಲ್ಸ್ ಮಾಡ್ಕೊಳ್ಳೋಣ. ಇದು ಫುಲ್ಲು ನುಣ್ಣಗಾಗಲ್ಲ ಮಿಕ್ಸಿ ಜಾರ್ನಲ್ಲಿ. ಕ್ವಾಂಟಿಟಿ ತುಂಬ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಕುಟಾಣಿನಲ್ಲಿ ನಾನು ಪೇಸ್ಟ್ ಮಾಡ್ಕೊತೀನಿ. ಆಹಾ, ಮೈಕೈ ಎಲ್ಲ ಬೆಳ್ಳುಳ್ಳಿ ವಾಸನೆ ಬಂದಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಪರ್ಫೆಕ್ಟಾಗಿ. ಟೈಮ್ ಟು ಮೇಕ್ ದ ದೋಸೆ ಮಾಡೋದಕ್ಕೆ
ಒಂದು ಒಳ್ಳೆ ಕ್ಯಾಸ್ಟ್ ಐರನ್ ತವ ಇರಬೇಕು. ನನ್ನ ತವಾನ ಆ್ಯಕ್ಚುಲಿ ನಾನು ಇಂಡಿಯಾದಿಂದ ತೊಗೊಂಬಂದೆ, ಬಟ್ ನೀವು ಇಂಡಿಯಾದಿಂದ ಆಚೆ ಇದ್ದರೆ ಯು ಕ್ಯಾನ್ ಬೈ ದಿಸ್. ಇದು ನಾನು ಅಮೆಝಾನಲ್ಲಿ ತೊಗೊಂಡೆ, ಇದು ಸಖತ್ತಾಗಿದೆ. ಇದು ವಿಕ್ಟೋರಿಯಾ ಅಂತ 10.5 ಇಂಚ್ ಕ್ರೇಪ್ ಪ್ಯಾನ್ ಅನ್ಸುತ್ತೆ ಇದು, ಬಟ್ ದೋಸೆಗೆ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ನಾನು ಇದ್ರದ್ದು ಲಿಂಕ್ ನಾನು ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆ. ಇವಾಗ ದೋಸೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡೋಣ. ನೀಟಾಗಿ ಫುಲ್ಲು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ, ಇಲ್ಲಾಂದರೆ ತುಪ್ಪ, ಇಲ್ಲ ಸ್ವಲ್ಪ ಬೆಣ್ಣೆ ಹಾಕೊಬೋದು. ಆ್ಯಕ್ಚುಲಿ ನನ್ನ ಹೆಂಡತಿ ಚೆನ್ನಾಗಿ ಫುಲ್ಲು ರೌಂಡಾಗಿ ಹಾಕ್ತಾಳೆ. ಬೈ ದ ವೇ ನಾನು ಅವಳನ್ನ ಇನ್ನೂ ವೀಡಿಯೋಸಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ವೀಡಿಯೋನಲ್ಲಿ ಬರ್ಬೋದು ಅವಳು. ಮೇಲ್ಗಡೆ ಬೆಂದಿದೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಚಟ್ನಿ ಹಾಕ್ಕೊಂಡು ಫುಲ್ಲು ಸ್ಪ್ರೆಡ್ ಮಾಡೋಣ. ಹೋಟೆಲ್ ಥರ ವಾಸನೆ ಬರ್ತಾಯಿದೆ. ಇವಾಗ ಪಲ್ಯ ಹಾಕೋಣ ಮಿಡ್ಲಲ್ಲಿ. ಫುಲ್ ಕೆಳಗಡೆ ಫುಲ್ಲು ಬ್ರೌನಾಗಿ ಕರೆಕ್ಟಾಗಿದೆ. ಇದನ್ನು 2 ಸತಿ ಫೋಲ್ಡ್ ಮಾಡಿ ತೆಗೆಯೋದು ಅಷ್ಟೇ. ಮಸಾಲೆ ದೋಸೆ ರೆಡಿ. ಹೋಪ್ಫುಲಿ ನೀವು ಈ ವಿಡಿಯೋನ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂಗೆ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಹೊಸಬರಾಗಿದ್ದರೆ ಇಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.